Students, move on to problem number 5. Sudhir company has 50,000 equity shares of rupees 10 each, rupees 8 paid up. It's partly paid up equity shares. Then 40,000 7% rate of dividend preference shares of rupees 10 each. This one is fully paid up. Company transfers 10% of the divisible profit to general reserve every year. Expected profit before tax is rupees 10 lakh and the rate of tax is 65%. Normal rate of dividend or NRR, normal rate of return is 10%. Find out the value of equity share under yield method. So you are asked to follow which method? Yield method. Yield method gives you market value of the share. See, our first method, net assets value method, gives you what? Intrinsic value of the share. Whereas second method, yield method, gives us market value of the shares. And one more thing, you are asked to find out the value of only which share? Equity share. Actually here there are two classes of shares, equity as well as what? Preference. But we are asked to calculate the market value of only which shares? Equity shares. So which method asked? Yield method asked. So theoretical concept already discussed. Let's go for solution. See, side heading yield method. It begins with average profit. Profit information given in the problem. So yield method ಅಲ್ಲಿ ನೀವು ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಮಾಡುವಾಗ ಪ್ರಾಫಿಟ್ ಮಾಹಿತಿಯನ್ನು ತಗೊಳ್ಳುವಂಥದ್ದು. ಯಾಕಂದರೆ yield method assumes ಕಂಪನಿ ಕಂಟಿನ್ಯೂಸ್ ಇಟ್ಸ್ ಆಪರೇಷನ್. ಕಂಪನಿ ಡಸ್ ನಾಟ್ ಗೋ ಇನ್ ಟು ಲಿಕ್ವಿಡೇಷನ್. ಈಲ್ಡ್ ಮೆಥಡಲ್ಲಿ ಥಿಯರಿಯಲ್ಲಿ ಬಂದಿದೆ ಇದು. ಎಸಂಪ್ಷನ್ ಏನಂದರೆ ಕಂಪನಿ ಮುಚ್ಚೋದಿಲ್ಲ, ಕಂಪನಿ ತನ್ನ ಆಪರೇಷನನ್ನು ಕ್ಯಾರಿ ಆನ್ ಮಾಡ್ತದೆ, ಕಂಟಿನ್ಯೂ ಮಾಡ್ತದೆ ಹೇಳಿ. ಸೊ ಯು ಹ್ಯಾವ್ ಟು ಟೇಕ್ ಅಪ್ ಪ್ರಾಫಿಟ್ ಇನ್ಫಾರ್ಮೇಷನ್. ಸಿ ದ ಕ್ವಶನ್, ವಾಟ್ಸ್ ಅ ಪ್ರಾಫಿಟ್ ಗಿವನ್ ಇನ್ ದಿ ಪ್ರಾಬ್ಲಮ್? ಎಷ್ಟು ಪ್ರಾಫಿಟ್ ಕೊಟ್ಟಿದೆ ಅಂತೇಳಿ ನೋಡಿ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 10 lakh. ಸೊ ಬಿಫೋರ್ ಟ್ಯಾಕ್ಸ್ ಪ್ರಾಫಿಟ್ ಇರೋದು 10 lakh ಇದೆ. ನೆಕ್ಸ್ಟ್ ಯು ಹ್ಯಾವ್ ಟು ಮೈನಸ್ ಟ್ಯಾಕ್ಸ್ ರೇಟ್, ಇಟ್ ಈಸ್ 65%. 65% ಆನ್ 10 lakh ಬರೋದದು, ಮೈನಸ್ ಮಾಡಿ. ಸೊ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಬಂತು? ಟ್ಯಾಕ್ಸ್ ಲೆಸ್ ಮಾಡಿ ಎಷ್ಟು ಬಂತು ಅಂತೇಳಿ ನೋಡಿ, 3,50,000. ಇದು ಶೇರ್ ಹೋಲ್ಡರ್ಸ್ಗಳಿಗೆ ಹೋಗುವಂಥ ಪ್ರಾಫಿಟ್ ಹೇಳಿ ಅಂತ. ಆದರೆ ಟ್ರಾನ್ಸ್ಫರ್ ಟು ರಿಸರ್ವ್ ಮಾಡಿ ಅಂತೇಳಿ ಹೇಳಿದರೆ ಅದು ಶೇರ್ ಹೋಲ್ಡರ್ಸ್ಗಳಿಗೆ ಕೊಡುವ ಪ್ರಾಫಿಟಿನ ಮೊದಲು ಮಾಡ್ಕೊಳ್ಬೇಕಾಗುತ್ತದೆ. ಹಿಯರ್ ಯು ಆರ್ ಆಸ್ಕ್ಡ್ ಟು ಟ್ರಾನ್ಸ್ಫರ್ ಹೌ ಮಚ್? ಟ್ರಾನ್ಸ್ಫರ್ ಹಿಯರ್ 10% of the profit, 10% of the divisible profit to general reserve every year ಹೇಳಿ ಹೇಳಿದ್ದಾರೆ. ಪ್ರಾಫಿಟಿಂದ 10% ಜನರಲ್ ರಿಸರ್ವಿಗೆ ಪ್ರತಿ ವರ್ಷ ಹಾಕಬೇಕು ಅಂತೇಳಿ ಹೇಳಿದ್ದಾರೆ. ಸೊ ಫ್ರಮ್ ಅ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಯು ಟೇಕ್ ಅಪ್ 10% ಆ್ಯಂಡ್ ಟ್ರಾನ್ಸ್ಫರ್ ಇಟ್ ಟು ವಿಚ್ ಅಕೌಂಟ್? ಜನರಲ್ ರಿಸರ್ವ್ ಅಕೌಂಟ್. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ತಗೊಳ್ಳಿ, ಇಟ್ ಇಸ್ 3,50,000. Transfer 10% of the profit to which account? General reserve account. It comes 35,000. So general reserve ಗೆ ಪ್ರಾಫಿಟ್ ಅನ್ನು ಹಾಕಿದ ಮೇಲೆ ಉಳಿದ ಪ್ರಾಫಿಟ್ ಬಿಲಾಂಗ್ಸ್ ಟು ಹೂಮ್? ಬೋತ್ ಪ್ರಿಫರೆನ್ಸ್ ಆ್ಯಂಡ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ನೆಕ್ಸ್ಟ್ ಯು ಮೈನಸ್ ಪ್ರಿಫರೆನ್ಸ್ ಡಿವಿಡೆಂಡ್. ಯಾಕಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗಳಿಗೆ ಡಿವಿಡೆಂಡ್ ಕೊಡೋ ಮೊದಲು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗಳಿಗೆ ಕೊಡಬೇಕಾಗುತ್ತದೆ, ಬಿಕಾಸ್ ದೇ ಹ್ಯಾವ್ ಪ್ರಿಫರೆನ್ಷಿಯಲ್ ರೈಟ್. ಸೊ ಪ್ರಾಫಿಟಿಂದ ಡಿವಿಡೆಂಡ್ ಕೊಡುವಂಥದ್ದು. ಸೊ ಯು ಮೈನಸ್ ಪ್ರಿಫರೆನ್ಸ್ ಡಿವಿಡೆಂಡ್. ಕ್ವಶನ್ ಈಸ್ ಹೌ ಟು ಕ್ಯಾಲ್ಕುಲೇಟ್ ಪ್ರಿಫರೆನ್ಸ್ ಡಿವಿಡೆಂಡ್? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ನ ಜೊತೆ ಅಥವಾ ಪ್ರಿಫರೆನ್ಸ್ ಶೇರ್ಸಿನ ಜೊತೆ ಒಂದು ರೇಟ್ ಕೊಟ್ಟಿರ್ತಾರೆ, ಅದನ್ನು ಡಿವಿಡೆಂಡ್ ರೇಟ್ ಅಂತೇಳಿ ಕರೀತಾರೆ. ಅದನ್ನು ಯಾವ ಟು ಮಲ್ಟಿಪ್ಲೈ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಮೌಂಟ್, ಪೇಯ್ಡ್ ಅಪ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಮೌಂಟ್. ಸೊ ಇಲ್ಲಿ ರೆಕಾರ್ಡ್ ಹೇಗೆ ಅಂತೇಳಿ ಬರ್ದಿಯಾರು ನೋಡಿ. So preference shares given 40,000, face value 10. What's the paid up preference share capital? 4 lakh. So multiply dividend rate 7/100. So this is about profit available for preference shareholders. ನೆಕ್ಸ್ಟ್ ಅದನ್ನು ಮೈನಸ್ ಮಾಡಿದ ಮೇಲೆ ನಿಮಗೆ ಬರುವ ಆನ್ಸರ್ ಯಾವುದಂದರೆ ಪ್ರಾಫಿಟ್ ಅವೈಲೇಬಲ್ ಫಾರ್ ಹೂಮ್? ಈಕ್ವಿಟಿ ಶೇರ್ ಹೋಲ್ಡರ್ಸ್. ಹೇಗೆ ಆರ್ಡರ್ ಬಂತು? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಮೈನಸ್ ಟ್ಯಾಕ್ಸ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮೈನಸ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಮೈನಸ್ ಪ್ರಿಫರೆನ್ಸ್ ಡಿವಿಡೆಂಡ್. ಫೈನಲ್ ಆನ್ಸರ್ ಈಸ್ ಪ್ರಾಫಿಟ್ ಅವೈಲೇಬಲ್ ಫಾರ್ ಹೂಮ್? ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ನಾವು ನಮ್ಮ ಈಲ್ಡ್ ಮೆಥಡಲ್ಲಿ ಈಲ್ಡ್ ಇನ್ ದ ಸೆನ್ಸ್ ಪ್ರಾಫಿಟ್, ಅರ್ಥ ಆಗ್ತಲ್ಲ? ಸೊ ಸರಿ ನೆನಪಿಟ್ಟುಕೊಳ್ಳಿ, ಈಲ್ಡ್ ಮೆಥಡಲ್ಲಿ
ಪ್ರಾಫಿಟ್ ಮಾಹಿತಿಯನ್ನು ತಗೊಂಡು ಶೇರಿನ ಮಾರ್ಕೆಟ್ ವ್ಯಾಲ್ಯೂ ನೋಡುವಂಥದ್ದು. ನೆಕ್ಸ್ಟ್ ಸ್ಟೇಟ್ಮೆಂಟ್ ಮುಗಿದ ಮೇಲೆ ಫಾರ್ಮುಲಾ ಹಾಕಲಿಕ್ಕೆ ಬರುವಾಗ ಸರಿ ನೆನಪಿಟ್ಕೊಳ್ಳಿ, ಅಂಡರ್ ಈಲ್ಡ್ ಮೆಥಡ್ ದೆರ್ ಆರ್ 2 ಫಾರ್ಮುಲಾಸ್, ವೆರಾಸ್ ಅಂಡರ್ ನೆಟ್ ಅಸೆಟ್ಸ್ ಮೆಥಡ್ ಓನ್ಲಿ 1 ಫಾರ್ಮುಲಾ. ಇಲ್ಲಿ 2 ಫಾರ್ಮುಲಾಗಳು ಬರ್ತದೆ. ಸೊ ಫಸ್ಟ್ ಫಾರ್ಮುಲಾ ಯಾವುದಕ್ಕಂದರೆ ಕ್ಯಾಪಿಟಲೈಸಿಂಗ್ ದ ರೆವಿನ್ಯೂ ಪ್ರಾಫಿಟ್. ಸೊ ಪ್ರಾಫಿಟ್ ಅವೈಲೇಬಲ್ ಟು ದ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಈಸ್ ಕಾಲ್ಡ್ ರೆವಿನ್ಯೂ ಪ್ರಾಫಿಟ್ ಆರ್ ರಿಕರಿಂಗ್ ಪ್ರಾಫಿಟ್. ಅದನ್ನು ಕ್ಯಾಪಿಟಲೈಸ್ ರೂಪಕ್ಕೆ ತರಬೇಕಾಗ್ತದೆ ಅಥವಾ ಅದನ್ನು ದೊಡ್ಡ ರೂಪಕ್ಕೆ ತರುವಂಥದ್ದು, ನಾನ್ ರಿಕರಿಂಗ್ ರೂಪಕ್ಕೆ ತರುವಂಥದ್ದು. ಕ್ಯಾಪಿಟಲೈಸ್ಡ್ ಪ್ರಾಫಿಟ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್, ವಾಟ್ ಇಸ್ ದ ಫಾರ್ಮುಲಾ? ಆ್ಯಾವರೇಜ್ ಪ್ರಾಫಿಟ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ನಮ್ಮ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗಳಿಗೆ ಸಿಗುವಂತಹ ಆ್ಯಾವ್ರೇಜ್ ಪ್ರಾಫಿಟನ್ನು ತಗೊಳ್ಳಿ, ನಿಮ್ಮ ರೇಟ್ರಲ್ಲಿ ತಗೊಳ್ಳಿ, ಅದನ್ನು ಡಿವೈಡೆಡ್ ಬೈ NRR ಇಂಟು 100. ಸೊ NRR ಪ್ರಾಬ್ಲಮಲ್ಲಿ ಕೊಡ್ತಾರೆ ನಿಮಗೆ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂತೇಳಿ ಕರಿತೇವೆ, ಅಥವಾ ನಾರ್ಮಲ್ ರೇಟ್ ಆಫ್ ಡಿವಿಡೆಂಡ್, ಸಾಮಾನ್ಯವಾಗಿ ಕೊಡುವಂತಹ ರೇಟ್ ಆಫ್ ಡಿವಿಡೆಂಡ್. ಅದನ್ನು ಡಿನಾಮಿನೇಟ್ರಲ್ಲಿ ತಗೊಳ್ಳಿ, ಮಲ್ಟಿಪ್ಲೈ 100. ಸೊ ನೀವು ಕ್ಯಾಪಿಟಲೈಸ್ ಪ್ರಾಫಿಟ್ ಮಾಡೋದು ಅಂತೇಳಿ ಆದರೆ ದೊಡ್ಡ ರೂಪಕ್ಕೆ ತರೋದು, ಸೊ ಮಲ್ಟಿಪ್ಲೈ 100. ಸೊ ಪ್ರಾಫಿಟ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು 100. So what is a capitalized form of revenue profit? So 17,93,750. Next you find out the market value by using this formula. Capitalized profit divided by number of equity shares. Capitalized profit ಹಿಂದಿನ ಸ್ಟೆಪ್ಪಲ್ಲಿ ಹುಡುಕಿದ್ದು ಪ್ರಾಫಿಟಿನ ದೊಡ್ಡ ರೂಪ ಅಂತೇಳಿ ಅರ್ಥ. ಅದನ್ನು ನ್ಯೂಮರೇಟರಲ್ಲಿ ಬರೆಯಿರಿ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಯು ರೈಟ್ ಇನ್ ಡಿನಾಮಿನೇಟರ್. What is the value of the shares? Market value of the shares rupees 35.875. So here ends your problem number 5. So only yield method given in the problem, only market value calculation asked. So thank you students.